ಇನ್ನು ದರ್ಶನ್ ವಿರುದ್ಧ ಹೇಳಿಕೆ ನೀಡಿರುವ ಆರೋಪಿಗೆ ಹಲ್ಲೆ ಮಾಡುವಂತಹ ಸಾಧ್ಯತೆಗಳಿವೆ. ರಿಮಾಂಡ್ ಅರ್ಜಿಯಲ್ಲಿ ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಆ ರಿಮಾಂಡ್ ಅರ್ಜಿಯನ್ನ ಕೋರ್ಟ್ಗೆ ಸಬ್ಮಿಟ್ ಮಾಡಲಾಗಿದೆ. ಸಾಕ್ಷಿಗಳ ಜೀವಕ್ಕೆ ಆಪತ್ತು ಬರಬಹುದು ಅಂತಲೂ ಕೂಡ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ. ಕೆಲ ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಮನವಿ ಮಾಡಿದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆಗಿರುವಂತಹ ಪ್ರಮುಖ ಅಂಶಗಳು ಇವು. ಇದನ್ನ ಹೊರತುಪಡಿಸಿ ರಿಮಾಂಡ್ ಅರ್ಜಿಯನ್ನ ಏನು ಸಬ್ಮಿಟ್ ಮಾಡಿದ್ದಾರೆ, ಅದರಲ್ಲಿ ಇನ್ನೂ ಯಾವೆಲ್ಲ ಅಂಶಗಳಿದ್ದಾವೆ ನೋಡ್ತಾ ಹೋಗೋಣ. ಇವತ್ತು ಕೋರ್ಟ್ಗೆ ರಿಮಾಂಡ್ ಅರ್ಜಿಯನ್ನ ಸಬ್ಮಿಟ್ ಮಾಡಲಾಗಿದೆ. ಹಾಗಾದ್ರೆ ಆ ರಿಮಾಂಡ್ ಅರ್ಜಿಯಲ್ಲಿ ಇರುವಂತಹ ಪ್ರಮುಖ ಕಾರಣಗಳು ಅಥವಾ ಪ್ರಮುಖ ಅಂಶಗಳು ಏನೇನು, ಯಾವ ಕಾರಣಕ್ಕೋಸ್ಕರ ಈ ಎಲ್ಲಾ ಆರೋಪಿಗಳನ್ನ ಬೇರೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು, ತುಮಕೂರಿನ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಆಗ್ರಹ ಅಲ್ಲಿ ಕೇಳಿ ಬಂತು. ನೋಡ್ತಾ ಹೋಗೋಣ ರಿಮಾಂಡ್ ಅರ್ಜಿಯಲ್ಲಿ ಏನೇನಿದೆ ಅಂತ. ಪ್ರಕರಣದಲ್ಲಿ ಹಲವು ಪ್ರತ್ಯಕ್ಷ ಹಾಗೂ ಪರೋಕ್ಷ ಸಾಕ್ಷಿಗಳು ಇದ್ದಾರೆ. ಸಾಕಷ್ಟು ಜನ, ಅದರಲ್ಲಿ 17 ಜನ ಇದ್ದಾರಲ್ಲ, ಅವ್ರನ್ನ ಒಬ್ಬೊಬ್ಬರಾಗಿ ಕರೆಸಿ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ದರ್ಶನ್ ಪಾತ್ರವನ್ನ ಅವರು ವಿವರಿಸಿದ್ದಾರೆ. ಸಾಕ್ಷಿಗಳ ಹೆಸರು ಮತ್ತು ಗುರುತನ್ನ ಗೌಪ್ಯವಾಗಿರಿಸಲಾಗಿದೆ. ಯಾರು ಅವರ ವಿರುದ್ಧ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೋ ಅದನ್ನ ಗೌಪ್ಯವಾಗಿರಿಸಿದ್ದಾರೆ. ಜೀವಕ್ಕೆ ಆಪತ್ತು ಬರುತ್ತೆ ಅಂತ ಕಾರಣ ಕೊಟ್ಟಿದ್ದಾರೆ ಪೊಲೀಸರು. ದರ್ಶನ್ ಸಹಚರರಿಂದ ಓರ್ವ ಸಾಕ್ಷಿಗೆ ಈಗಾಗಲೇ ಬೆದರಿಕೆ ಹೋಗಿದೆಯಂತೆ. ಅನ್ನಪೂರ್ಣೇಶ್ವರಿ ಠಾಣೆಯಲ್ಲಿ ದೂರು ದಾಖಲಿಸಿರುವಂತಹ ಸಾಕ್ಷಿದಾರ ಕೆಲ ಆರೋಪಿಗಳನ್ನ ತುಮಕೂರು ಜೈಲಿಗೆ ಶಿಫ್ಟ್ ಮಾಡೋದಕ್ಕೆ ಎಸ್ಪಿಪಿ ಪ್ರಸನ್ನಕುಮಾರ್ ಅವರು ಮನವಿ ಮಾಡ್ಕೊಳ್ತಾರೆ ಕೋರ್ಟ್ ಅಲ್ಲಿ. ದರ್ಶನ್ ವಿರುದ್ಧ ಹೇಳಿಕೆ ನೀಡಿರುವ ಆರೋಪಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಸಹ ಆರೋಪಿ ಮೇಲೆ ಹಲ್ಲೆ ಸಾಧ್ಯತೆ ಇದೆ ಅಂತ ಹೇಳಿ ಪೊಲೀಸರು ಅಂದಾಜಿಸಿದ್ದಾರೆ. ಆ ರಿಮಾಂಡ್ ಅರ್ಜಿಯಲ್ಲಿ ಉಲ್ಲೇಖ ಆಗಿದೆ. ಆರೋಪಿಗಳು ಆಪ್ ಬಳಸಿ ಮೊಬೈಲ್ ಡಾಟಾವನ್ನ ನಾಶಪಡಿಸಿರೋದು ಕೂಡ ಅದರಲ್ಲಿ ಬೆಳಕಿಗೆ ಬಂದಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಪಾತ್ರ ಏನು, ವಿನಯ್ ಪಾತ್ರ ಏನು, ಯಾರು ಯಾರಿಗೆ ಹೇಗೆ ಹೆಲ್ಪ್ ಮಾಡಿದ್ರು, ಹಣದ ಆಮಿಷ ಯಾರು ಒಡ್ಡಿದ್ರು, ಇದೆಲ್ಲದರ ಬಗ್ಗೆ ಮಾಹಿತಿ ಕಲೆ ಹಾಕೋ ಕೆಲಸ ಪೊಲೀಸರು ಮಾಡಿದ್ದಾರೆ. ರಿಮಾಂಡ್ ಅರ್ಜಿಯಲ್ಲಿ ಅದನ್ನ ಉಲ್ಲೇಖ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.